ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ನಾನು ಪ್ರೊಫೆಸರ್ PM Sogla, writer, YouTuber and lecturer in economics. Dear student friends, in this episode I am going to talk on the most important 1 marks questions on DSC 11 BA 5th semester Indian Banking and Finance. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಎಪಿಸೋಡ್ನಲ್ಲಿ ಇವತ್ತು ನಾವು BA 5ನೇ ಸೆಮಿಸ್ಟರ್ಗಾಗಿನ ಭಾರತದ ಬ್ಯಾಂಕೋದ್ಯಮ ಮತ್ತು ಹಣಕಾಸು ಈ ವಿಷಯದ ಮೇಲೆ ಬಹುಸಂಭವನೀಯವಾಗಿ ಬರ್ತಕ್ಕಂತಹ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರ್ತಕ್ಕಂತಹ 1 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳ ಸಮೇತ ಚರ್ಚೆಯನ್ನು ಮಾಡೋಣ. ಹಾಗೆಯೇ ಈ ಒಂದು ಎಪಿಸೋಡ್ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಆಕಾಂಕ್ಷಿಗಳಾಗಿದ್ದೀರಿ ಅವ್ರಿಗೂ ಕೂಡ ಭಾಳಷ್ಟು ಉಪಯುಕ್ತ ಆಗ್ತಾ ಇದೆ. ಎಲ್ಲ ಪ್ರಕಾರದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇವತ್ತಿನ ಎಪಿಸೋಡ್ ಅಂದರೆ 1 ಅಂಕದ್ದು ಇರೋದರಿಂದ ಮಲ್ಟಿಪಲ್ ಚಾಯ್ಸ್ ಆಗಿರಬಹುದು, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಆಗಿರಬಹುದು, ಡೈರೆಕ್ಟ್ ಕ್ವೆಶನ್ಸ್ ಆಗಿರಬಹುದು, ಆಬ್ಜೆಕ್ಟಿವ್ಸ್ ಆಗಿರಬಹುದು, ಯಾವುದೇ ತೆರನಾಗಿರ್ತಕ್ಕಂತಹ 1 ಅಂಕಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ 2 ಅಂಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಇವತ್ತಿನ ಎಪಿಸೋಡ್ ಭಾಳಷ್ಟು ಇನ್ಫಾರ್ಮೇಟಿವ್ ಆಗ್ತಾ ಇದೆ. ಸೊ ಅದಕ್ಕಾಗಿ ಆತ್ಮೀಯರೇ, ಇವತ್ತಿನ ಎಪಿಸೋಡನ್ನು ಮಿಸ್ ಮಾಡದೆ ಕಂಪ್ಲೀಟಾಗಿ ವೀಕ್ಷಣೆ ಮಾಡಿ ಮತ್ತು ವಿಷಯವನ್ನು ತಿಳ್ಕೊಳ್ಳಿ. ನಿಮಗೇನಾದರೂ ಸಂದೇಹಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನೂ ಕೂಡ ಹೆಚ್ಚಿನ ಸೇವೆಗಳನ್ನು ಒದಗಿಸಲು ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಡೇಟ್ ಆಗಿರ್ತಕ್ಕಂತಹ ವಿಡಿಯೋಗಳನ್ನು ಪಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿ ನಿಮಗೆ ಏನಪ್ಪ ಅಂತಂದರೆ ಅನುಕೂಲ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಸಂದೇಹಗಳನ್ನು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಎಪಿಸೋಡನ್ನು ಪಾರು ಮಾಡೋಣ. ಆತ್ಮೀಯರೇ, ವಿಷಯ ವಸ್ತುವನ್ನು ಪಾರು ಮಾಡೋ ಮುಂಚೆ ಒಂದಿಷ್ಟು ಪೂರ್ವಪೀಠಿಕೆ ನೋಡ್ಕೊಂಬಿಡಿ. BA 5th ಸೆಮಿಸ್ಟರ್ ಆ್ಯಂಡ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್, ಭಾರತದ ಬ್ಯಾಂಕೋದ್ಯಮ ಮತ್ತು ಹಣಕಾಸು, DSC 11 ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವೆಶನ್ಸ್ ವಿತ್ ಆನ್ಸರ್ಸ್. ಆತ್ಮೀಯರೇ, ಇಲ್ಲಿ 1 ಅಂಕ ಅಂತ ನಾನು ಹೇಳಿದ್ದೇನೆ, ಯಾಕಂದರೆ ಈಗ 1 ಅಂಕದ ಮಾದರಿ ಇರೋದ್ರೆ 1 ಅಂಕ ಅಂತ ನಾನು ಹೇಳಿದ್ದೇನೆ. ಇದನ್ನು 2 ಅಂಕಕ್ಕೂ ಕೂಡ ಕೇಳಬಹುದು. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 2 ಅಂಕ ಫಿಕ್ಸ್ ಮಾಡಿದರೆ ಅದಕ್ಕೂ ಕೂಡ ಈ ಒಂದು ವಿಷಯ ವಸ್ತು ಉಪಯೋಗ ಆಗ್ತದೆ. ಓಕೆ, ಓಕೆ. ಚಾಪ್ಟರ್ 1, ಫಸ್ಟ್ ಕ್ವೆಶನ್, ವಾಟ್ ಈಸ್ ಅ ಬ್ಯಾಂಕ್? ಬ್ಯಾಂಕು ಎಂದರೇನು? ಅ ಬ್ಯಾಂಕ್ ಈಸ್ ಅ financial institution that accepts deposits from the public and creates credit. It also provides loans, advances and other financial services. ಸಾರ್ವಜನಿಕರಿಂದ ಠೇವಣಿಗಳನ್ನು ಸಂಗ್ರಹಿಸಿ ಅದಕ್ಕೆ ಪ್ರತಿಯಾಗಿ ಪತ್ತು ಸೃಷ್ಟಿಸುವ ಮತ್ತು ವಿವಿಧ ಹಣಕಾಸಿನ ಸೇವೆಗಳನ್ನು ಒದಗಿಸುವ ಒಂದು ಹಣಕಾಸು ಸಂಸ್ಥೆಯೇ ಬ್ಯಾಂಕು ಅಂಥೇಳಿ ನಾವು ಕರಿತೀವಿ. ಓಕೆ, ಕ್ವೆಶನ್ ನಂಬರ್ 2, ವೆನ್ ಡಿಡ್ RBI ಸ್ಟಾರ್ಟೆಡ್? RBIಯನ್ನು ಎಂದು ಪ್ರಾರಂಭಿಸಲಾಯಿತು? ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ವಾಸ್ ಎಸ್ಟಾಬ್ಲಿಷ್ಡ್ ಆನ್ ಏಪ್ರಿಲ್ 1st, 1935 ಇನ್ ಅಕಾರ್ಡೆನ್ಸ್ ವಿತ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934. 1934ರ ರಿಸರ್ವ್ ಬ್ಯಾಂಕ್ ಕಾಯ್ದೆ ಪ್ರಕಾರ RBIಯನ್ನು 1 ಏಪ್ರಿಲ್ 1935ರಂದು ಸ್ಥಾಪಿಸಲಾಯಿತು. ಕ್ವೆಶನ್ ನಂಬರ್ 3, ವೆನ್ ವಾಸ್ RBI ನ್ಯಾಷನಲೈಸ್ಡ್? RBIಯನ್ನು ಎಂದು ರಾಷ್ಟ್ರೀಕರಿಸಲಾಯಿತು? ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ನ್ಯಾಷನಲೈಸ್ಡ್ ವಿತ್ ಇಫೆಕ್ಟ್ಸ್ ಫ್ರಮ್ 1st January 1949 ಆನ್ ದಿ ಬೇಸಿಸ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಟ್ರಾನ್ಸ್ಫರ್ ಟು ಪಬ್ಲಿಕ್ ಓನರ್ಶಿಪ್ Act 1948. All shares in the capital of the bank
were deemed transferred to the central government on a payment of suitable compensation. RBIಯನ್ನು 1 ಜನವರಿ 1949ರಂದು ರಾಷ್ಟ್ರೀಕರಿಸಲಾಯಿತು ಮತ್ತು ಈ ಸಂದರ್ಭದಲ್ಲಿ ಸಾರ್ವಜನಿಕರ ಷೇರು ಮೊತ್ತವನ್ನು ಸೂಕ್ತವಾದ ಪರಿಹಾರದೊಂದಿಗೆ ಮರುಪಾವತಿಸಲಾಯಿತು. ಪ್ರಶ್ನೆ ಸಂಖ್ಯೆ 4. ಗಿವ್ ದಿ ಮೀನಿಂಗ್ ಆಫ್ ಮನಿ. ಹಣದ ಅರ್ಥ ನೀಡಿ. ಮನಿ ಈಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಇನ್ ದಿ ಫಾರ್ಮ್ ಆಫ್ ಕಾಯಿನ್ಸ್, ಬ್ಯಾಂಕ್ ನೋಟ್ಸ್, which is used in transactions for goods and services. ಯಾವುದು ಸರಕು ಮತ್ತು ಸೇವೆಗಳನ್ನು ವಿನಿಮಯಿಸಲು ವಿನಿಮಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆಯೋ ಅದುವೇ ಹಣ ಮತ್ತು ಇದು ನಾಣ್ಯಗಳು, ಬ್ಯಾಂಕ್ ನೋಟುಗಳ ರೂಪದಲ್ಲಿ ಚಲಾವಣೆಯಲ್ಲಿರುತ್ತದೆ. ಕ್ವೆಶ್ಚನ್ ನಂಬರ್ 5. ವಾಟ್ ಈಸ್ ದಿ ಮನಿ ಮಾರ್ಕೆಟ್. ಹಣದ ಮಾರುಕಟ್ಟೆ ಎಂದರೇನು? ದಿ ಮನಿ ಮಾರ್ಕೆಟ್ ಈಸ್ ಅ ಸಿಗ್ಮೆಂಟ್ ಆಫ್ ದಿ ಫೈನಾನ್ಷಿಯಲ್ ಮಾರ್ಕೆಟ್ ವೇರ್ ಶಾರ್ಟ್ ಟರ್ಮ್ ಬಾರೋವಿಂಗ್ ಆ್ಯಂಡ್ ಲೆಂಡಿಂಗ್ ಆಫ್ ಫಂಡ್ಸ್ ಟೇಕ್ ಪ್ಲೇಸ್, ಟಿಪಿಕಲಿ ಫಾರ್ ಪೀರಿಯಡ್ಸ್ ರೇಂಜಿಂಗ್ ಫ್ರಾಮ್ ಓವರ್ನೈಟ್ ಟು 1 year. ಅಲ್ಪಕಾಲೀನ ಉದ್ದೇಶಗಳಿಗಾಗಿ ಹಣವನ್ನು ಸಾಲವಾಗಿ ನೀಡುವ ಮತ್ತು ಪಡೆಯುವ ಒಂದು ಹಣಕಾಸಿನ ಸಂಸ್ಥೆಯನ್ನು ಹಣದ ಮಾರುಕಟ್ಟೆ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಇವು 1 ದಿನದಿಂದ 1 ವರ್ಷದೊಳಗಿನ ಅಲ್ಪಾವಧಿಗಾಗಿ ಸಾಲವನ್ನು ನೀಡುತ್ತವೆ. ಪ್ರಶ್ನೆ ಸಂಖ್ಯೆ 6. ವಾಟ್ ಈಸ್ ಅ ಕಮರ್ಷಿಯಲ್ ಬ್ಯಾಂಕ್. ವಾಣಿಜ್ಯ ಬ್ಯಾಂಕು ಎಂದರೇನು? ಅ ಕಮರ್ಷಿಯಲ್ ಬ್ಯಾಂಕ್ ಈಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ that provides services such as accepting deposits, lending money, and offering basic financial products like savings accounts, certificates, and deposits. Public business. ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸಿ ವ್ಯಾಪಾರ ಮತ್ತು ವಾಣಿಜ್ಯ ವ್ಯವಹಾರಗಳಿಗೆ ಅಲ್ಪಾವಧಿ ಸಾಲವನ್ನು ನೀಡುವ ಬ್ಯಾಂಕುಗಳನ್ನು ವಾಣಿಜ್ಯ ಬ್ಯಾಂಕುಗಳು ಎಂದು ಕರೆಯಲಾಗುತ್ತದೆ. ಎಸ್. ಪ್ರಶ್ನೆ ಸಂಖ್ಯೆ 7. ಗಿವ್ ದಿ ಮೀನಿಂಗ್ ಆಫ್ ಅ ಸೆಂಟ್ರಲ್ ಬ್ಯಾಂಕ್. ಕೇಂದ್ರ ಬ್ಯಾಂಕಿನ ಅರ್ಥ ನೀಡಿ. ಓಕೆ. ಅ ಸೆಂಟ್ರಲ್ ಬ್ಯಾಂಕ್ ಈಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ರೆಸ್ಪಾನ್ಸಿಬಲ್ ಫಾರ್ ಮ್ಯಾನೇಜಿಂಗ್ ಅ ಕಂಟ್ರೀಸ್ monetary policy, issuing currency, and regulating the money supply. W.A. ಶಾ ಅವರು ಹೇಳ್ತಾರೆ ಏನಪ್ಪ ಅಂತಂದರೆ, ಪತ್ತು ನಿಯಂತ್ರಣ ಮಾಡುವ ಬ್ಯಾಂಕೇ ಕೇಂದ್ರ ಬ್ಯಾಂಕು. ಓಕೆ. ಕ್ವಶನ್ ನಂಬರ್ 8. ಎಕ್ಸ್ಪಾಂಡ್ HDFC. HDFCಯನ್ನು ವಿಸ್ತರಿಸಿರಿ. ಇದರ ವಿಸ್ತೃತ ರೂಪ ದಿ ಫುಲ್ ಫಾರ್ಮ್ ಆಫ್ HDFC, ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್. ಎಸ್ಟಾಬ್ಲಿಷ್ಮೆಂಟ್ August 1994 and headquarter at Mumbai. ವಸತಿ ಅಭಿವೃದ್ಧಿ ಹಣಕಾಸು ನಿಗಮ, ಇದರ ಸ್ಥಾಪನೆ ಆಗಸ್ಟ್ 1994ರಂದು ಮುಂಬೈಯಲ್ಲಿ ಇದರ ಪ್ರಧಾನ ಕಚೇರಿ ಇದೆ. ಕ್ವಶನ್ ನಂಬರ್ 9. ಎಕ್ಸ್ಪ್ಯಾಂಡ್ ICICIಯನ್ನು ವಿಸ್ತರಿಸಿರಿ. ಎಸ್. ಇಂಡಸ್ಟ್ರಿಯಲ್ ಕ್ರೆಡಿಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಎಸ್ಟಾಬ್ಲಿಷ್ಡ್ ಆನ್ 5th January 1955. ಭಾರತದ ಕೈಗಾರಿಕಾ ಸಾಲ ಮತ್ತು ಹೂಡಿಕೆ ನಿಗಮ, ಇದರ ಸ್ಥಾಪನೆ 5 ಜನವರಿ 1955ರಂದು ಆಯಿತು. ಆಮೇಲೆ ಪ್ರಶ್ನೆ ಸಂಖ್ಯೆ 10. ಎಕ್ಸ್ಪ್ಯಾಂಡ್ IDBIಯನ್ನು ವಿಸ್ತರಿಸಿರಿ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಎಸ್ಟಾಬ್ಲಿಷ್ಡ್ ಆನ್ 1st July 1964. ಭಾರತದ ಕೈಗಾರಿಕಾಭಿವೃದ್ಧಿ ಬ್ಯಾಂಕು, ಇದರ ಸ್ಥಾಪನೆ 1 ಜುಲೈ 1964. ಪ್ರಶ್ನೆ ಸಂಖ್ಯೆ 11. ಗಿವ್ ಆ್ಯನ್ ಎಕ್ಸಾಂಪಲ್ ಆಫ್ ಫಾರಿನ್ ಬ್ಯಾಂಕ್ಸ್. ವಿದೇಶಿ ಬ್ಯಾಂಕುಗಳಿಗೆ ಒಂದು ಉದಾಹರಣೆ ನೀಡಿರಿ. ಇದಕ್ಕೆ ಸಿಟಿ ಬ್ಯಾಂಕ್, HSBC ಬ್ಯಾಂಕ್, ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಮುಂತಾದವು. ಪ್ರಶ್ನೆ ಸಂಖ್ಯೆ 12.
ಗಿವ್ ಆ್ಯನ್ ಎಕ್ಸಾಂಪಲ್ ಆಫ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಸಾರ್ವಜನಿಕ ವಲಯದ ಬ್ಯಾಂಕುಗಳಿಗೆ ಒಂದು ಉದಾಹರಣೆ ನೀಡಿರಿ. ದಟ್ ಈಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI, ಬ್ಯಾಂಕ್ ಆಫ್ ಬರೋಡಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಎಕ್ಸೆಟ್ರಾ. ಕ್ವಶನ್ ನಂಬರ್ 13th, ಗಿವ್ ಆ್ಯನ್ ಎಕ್ಸಾಂಪಲ್ ಆಫ್ ಪ್ರೈವೇಟ್ ಬ್ಯಾಂಕ್ಸ್. ಖಾಸಗಿ ವಲಯದ ಬ್ಯಾಂಕುಗಳಿಗೆ ಒಂದು ಉದಾಹರಣೆ ನೀಡಿರಿ ಅಂಥೇಳಿ. ಇದಕ್ಕೆ HDFC, ICICI, ಆಕ್ಸಿಸ್ ಬ್ಯಾಂಕ್. ಕ್ವಶನ್ ನಂಬರ್ 14, ವೆನ್ ಸ್ಟಾರ್ಟೆಡ್ ರೀಜನಲ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಪ್ರಾದೇಶಿಕ ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳು ಎಂದು ಪ್ರಾರಂಭವಾದವು. ದಿ ರೀಜನಲ್ ರೂರಲ್ ಬ್ಯಾಂಕ್ಸ್ ವೇರ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಆನ್ October 2nd, 1975. ಪ್ರಾದೇಶಿಕ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳು ಭಾರತದಲ್ಲಿ ಅಕ್ಟೋಬರ್ 2, 1975ರಂದು ಪ್ರಾರಂಭವಾದವು. ಕ್ವಶನ್ ನಂಬರ್ 15th one, ಗಿವ್ ದಿ ಮೀನಿಂಗ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್ಸ್. ಪ್ರಾದೇಶಿಕ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಅರ್ಥ ನೀಡಿ. ಅ ರೀಜನಲ್ ರೂರಲ್ ಬ್ಯಾಂಕ್ is a type of financial institution in India that works at the regional level in rural areas to provide banking and financial services. Okay. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಹಣಕಾಸಿನ ಸೇವೆಗಳನ್ನು ಒದಗಿಸುವ ಮೂಲಕ ಗ್ರಾಮೀಣ ಅಭಿವೃದ್ಧಿಯನ್ನು ಸಾಧಿಸಲು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಾಪನೆಯಾದ ಬ್ಯಾಂಕುಗಳು ಯಾವ್ಯಾವ್ರಿ? ಪ್ರಾದೇಶಿಕ ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳು ಆಗಿವೆ ಅಂತಕ್ಕಂಥದ್ದು. ಆ್ಯಂಡ್ 16th one, ವಾಟ್ ಈಸ್ ಅ ಪೇಮೆಂಟ್ ಬ್ಯಾಂಕ್. ಪಾವತಿ ಬ್ಯಾಂಕು ಎಂದರೇನು? ಸಿ ಹಿಯರ್, ಅ ಪೇಮೆಂಟ್ಸ್ ಬ್ಯಾಂಕ್ ಈಸ್ ಅ ಟೈಪ್ ಆಫ್ ಬ್ಯಾಂಕ್ ಇನ್ ಇಂಡಿಯಾ ದ್ಯಾಟ್ ಕ್ಯಾನ್ ಅಕ್ಸೆಪ್ಟ್ ಡಿಪಾಸಿಟ್ಸ್ ಅಪ್ ಟು ಅ ಸರ್ಟನ್ ಲಿಮಿಟ್ ಆ್ಯಂಡ್ ಪ್ರೊವೈಡ್ ಪೇಮೆಂಟ್ ಆ್ಯಂಡ್ ರೆಮಿಟೆನ್ಸ್ ಸರ್ವಿಸಸ್ ಬಟ್ ಕೆನಾಟ್ ಇಶ್ಯೂ ಲೋನ್ಸ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ಸ್ ಟು ದಿ ಕಸ್ಟಮರ್ಸ್. ಪಾವತಿ ಬ್ಯಾಂಕುಗಳು ಭಾರತದಲ್ಲಿ ಗ್ರಾಹಕರಿಂದ ಬಂದ ನಿರ್ದಿಷ್ಟ ಮೊತ್ತದವರೆಗೆ ಠೇವಣಿಗಳನ್ನು ಸ್ವೀಕರಿಸುವ, ಪಾವತಿಸುವ ಸೌಲಭ್ಯಗಳನ್ನು ಒದಗಿಸುವ ಬ್ಯಾಂಕಿಂಗ್ ವ್ಯವಸ್ಥೆಯ ಭಾಗವಾಗಿವೆ. ಆದರೆ ಇವು ಯಾವುದೇ ರೀತಿಯ ಸಾಲಗಳನ್ನಾಗಲಿ ಕ್ರೆಡಿಟ್ ಕಾರ್ಡ್ಗಳನ್ನಾಗಲಿ ವಿತರಿಸಲಿಕ್ಕೆ ಇವುಗಳಿಗೆ ಅವಕಾಶ ಇರುವುದಿಲ್ಲ. ಎಸ್. ಗಿವ್ ದಿ ಮೀನಿಂಗ್ ಆಫ್ ಸ್ಮಾಲ್ ಫೈನಾನ್ಸ್. ಕಿರು ಹಣಕಾಸಿನ ಅರ್ಥ ನೀಡಿರಿ. ಸ್ಮಾಲ್ ಫೈನಾನ್ಸ್ ರೆಫರ್ಸ್ ಟು ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡೆಡ್ ಟು ಇಂಡಿವಿಜುವಲ್ಸ್ ಆ್ಯಂಡ್ ಸ್ಮಾಲ್ ಬಿಸ್ನೆಸಸ್ ಟಿಪಿಕಲಿ ಇನ್ವಾಲ್ವಿಂಗ್ ಸ್ಮಾಲ್ ಲೋನ್ ಅಮೌಂಟ್ಸ್. ಎಸ್, ವ್ಯಕ್ತಿಗಳಿಗೆ ಮತ್ತು ಸಣ್ಣ ಪ್ರಮಾಣದ ವ್ಯವಹಾರಗಳಿಗೆ ಸಣ್ಣ ಪ್ರಮಾಣದ ಸಾಲವನ್ನು ನೀಡುವ ಕಿರು ಹಣಕಾಸು ಸಂಸ್ಥೆಗಳೇ ಏನಾಗ್ಯಾವ್ರಿ? ಕಿರು ಹಣಕಾಸಿನ ಸಂಸ್ಥೆಗಳು ಅಂಥೇಳಿ ಕರಿತೀವಿ. ಕ್ವಶನ್ ನಂಬರ್ 18th one, ವಾಟ್ ಈಸ್ ಕ್ರೆಡಿಟ್ ಕಂಟ್ರೋಲ್. ಪತ್ತು ನಿಯಂತ್ರಣ ಎಂದರೇನು? ಓಕೆ, ಹಿಯರ್ ಕ್ರೆಡಿಟ್ ಕಂಟ್ರೋಲ್ ರೆಫರ್ಸ್ ಟು ದಿ ರೆಗ್ಯುಲೇಷನ್ ಆ್ಯಂಡ್ ಮಾನಿಟರಿಂಗ್ ಆಫ್ ಕ್ರೆಡಿಟ್ ಎಕ್ಸ್ಟೆಂಡೆಡ್ by banks and financial institutions to ensure stability and financial system and control inflation. Okay. ಆರ್ಥಿಕ ಸುಸ್ಥಿರತೆ ಮತ್ತು ಅತಿಪ್ರಸರಣದ ನಿಯಂತ್ರಣಕ್ಕಾಗಿ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ಸೃಷ್ಟಿಸುವ ಪತ್ತು ಅಥವಾ ಸಾಲವನ್ನು ನಿಯಂತ್ರಿಸುವ ಪ್ರಕ್ರಿಯೆ ಏನಾಗೈತ್ರಿ? ಪತ್ತು ನಿಯಂತ್ರಣ ಆಗಿದೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 19th one, ವಾಟ್ ಈಸ್ ಓಪನ್ ಮಾರ್ಕೆಟ್ ಆಪರೇಷನ್. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಎಂದರೇನು? ಓಕೆ, ಓಪನ್ ಮಾರ್ಕೆಟ್ ಆಪರೇಷನ್ ರೆಫರ್ಸ್ ಟು ದಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಬಾಂಡ್ಸ್ ಬೈ ದಿ ಸೆಂಟ್ರಲ್ ಬ್ಯಾಂಕ್ ಇನ್ ದಿ ಓಪನ್ ಮಾರ್ಕೆಟ್. ಇಟ್ ಈಸ್ ಯೂಸ್ಡ್ ಅ ಮಾನಿಟರಿ ಪಾಲಿಸಿ ಟೂಲ್ ಟು ಕಂಟ್ರೋಲ್ ದಿ ಮನಿ ಸಪ್ಲೈ ಇನ್ ದಿ ಎಕಾನಮಿ. ಕೇಂದ್ರ ಬ್ಯಾಂಕು ಭದ್ರತೆಗಳು, ಹುಂಡಿಗಳು ಮತ್ತು ಸಾಲಪತ್ರಗಳನ್ನು ಉದ್ದೇಶಪೂರ್ವಕವಾಗಿ ಮುಕ್ತ ಮಾರುಕಟ್ಟೆಯಲ್ಲಿ ಮಾರುವ ಮತ್ತು ಕೊಳ್ಳುವ ವ್ಯವಹಾರಗಳಿಗೆ ಏನಂತ ಕರಿತೀವಿ ರೀ? ಮುಕ್ತ ಮಾರುಕಟ್ಟೆ ವ್ಯವಹಾರ ಎನ್ನಲಾಗುತ್ತದೆ. ಕ್ವಶನ್ ನಂಬರ್ 20th, ಎಕ್ಸ್ಪ್ಯಾಂಡ್ CRR. CRR ಅನ್ನು ವಿಸ್ತರಿಸಿರಿ. ಕ್ಯಾಶ್ ರಿಸರ್ವ್ ರೇಷಿಯೋ. ಕ್ಯಾಶ್ ರಿಸರ್ವ್ ರೇಷಿಯೋ. It is the portion of deposits that banks are required to keep with the central bank
as a reserve and it is used to control the liquidity in the banking system. CRR ನಗದು ಮೀಸಲು ಅನುಪಾತ ಅಂಥೇಳಿ ಕರಿತೀವಿ. ಇದೇನಪ್ಪ ಅಂತಂತಂದರೆ ಇಲ್ಲಿ ಗ್ರಾಹಕರಿಂದ ಸಂಗ್ರಹ ಮಾಡಿರ್ತಕ್ಕಂತಹ ಠೇವಣಿ ಮೊತ್ತದ ಒಂದು ಭಾಗವನ್ನು, ಅಂದರೆ ಏನು ಸೆಂಟ್ರಲ್ ಬ್ಯಾಂಕ್ ಅಥವಾ ನಮ್ಮ ದೇಶದಲ್ಲಿ ಕೇಂದ್ರ ಬ್ಯಾಂಕು ಅಂತೇಳಿ ಕರಿತೀವಲ್ಲ, ಆ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಒಂದು ನಿರ್ದೇಶನ ಕೊಡ್ತದನೋ ವಾಣಿಜ್ಯ ಬ್ಯಾಂಕುಗಳಿಗೆ, ಆ ಒಂದು ಗ್ರಾಹಕರಿಂದ ಸಂಗ್ರಹ ಮಾಡಿರ್ತಕ್ಕಂಥ ಠೇವಣಿಯ ಒಂದು ಭಾಗವಾಗಿ ಎಷ್ಟು ಇಡಬೇಕು ಅಂತೇಳಿ ನಿಗದಿಗೊಳಿಸ್ತದೆ. ಇದು ಫಿಕ್ಸ್ ಅಂಥೇಳಿ ಇರೋದಿಲ್ಲ, ಕಾಲ ಕಾಲಕ್ಕೆ ಬದಲಾವಣೆ ಆಗ್ತಿರ್ತದೆ. ಅಕಾರ್ಡಿಂಗ್ ಟು ಎಕಾನಮಿಕ್ ನೀಡ್ನೆಸ್, ಎಕಾನಮಿಕ್ ಕಂಡೀಷನ್, ಇಟ್ ವಿಲ್ ಬಿ ಚೇಂಜ್ ಆರ್ ವೆರಿ. ಓಕೆ, ಆ ಪ್ರಕಾರ ಇಡಬೇಕಾಗ್ತದೆ. ಇದನ್ನು ನಾವೇನಂತ ಕರಿತೀವಿ, CRR ಅಂಥೇಳಿ ಕರಿತೀವಿ. ಓಕೆ, ಎಕ್ಸ್ಪ್ಯಾಂಡ್ SLR ಅನ್ನು ವಿಸ್ತರಿಸಿರಿ. ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಇಟ್ ಈಸ್ ದಿ ಮಿನಿಮಮ್ ಪರ್ಸೆಂಟೇಜ್ ಆಫ್ ಅ ಬ್ಯಾಂಕ್ಸ್ ನೆಟ್ ಡಿಮ್ಯಾಂಡ್ ಆ್ಯಂಡ್ ಟೈಮ್ ಲಯಬಿಲಿಟೀಸ್, NDTL ಅಂಥೇಳಿ ಕರಿತೀವಿ, ದಟ್ ಇಟ್ ಮಸ್ಟ್ ಮೇಂಟೈನ್ ಇನ್ ದಿ ಫಾರ್ಮ್ ಆಫ್ ಲಿಕ್ವಿಡ್ ಅಸೆಟ್ಸ್ ಲೈಕ್ ಕ್ಯಾಶ್, ಗೋಲ್ಡ್ ಆರ್ ಗೌರ್ಮೆಂಟ್ ಸೆಕ್ಯುರಿಟೀಸ್. ಲಿಕ್ವಿಡ್ ಅಸೆಟ್ಸ್ ಅಂತ ಎದಕ್ಕೆ ಕರಿತೀವಿ ನಾವು? ಕ್ಯಾಶ್ಗೆ ಕರಿತೀವಿ, ಗೋಲ್ಡ್ಗೆ ಕರಿತೀವಿ, ಮತ್ತು ಸಾರ್ವಜನಿಕ ಭದ್ರತಾ ಪತ್ರಗಳಿಗೆ ಲಿಕ್ವಿಡ್ ಅಸೆಟ್ ಅಂಥೇಳಿ ಕರಿತೀವಿ. SLR ಕನ್ನಡದಲ್ಲಿ ಕಾನೂನುಬದ್ಧ ದ್ರವ್ಯತಾ ಅನುಪಾತ. ಕ್ವಶನ್ ನಂಬರ್ 22. ಗಿವ್ ದಿ ಮೀನಿಂಗ್ ಆಫ್ ಬ್ಯಾಂಕ್ ರೇಟ್ ಪಾಲಿಸಿ. ಬ್ಯಾಂಕು ದರ ನೀತಿಯ ಅರ್ಥ ನೀಡಿರಿ. ಎಸ್, ದಿ ಬ್ಯಾಂಕ್ ರೇಟ್ ಈಸ್ ದಿ rate at which a central bank like the Reserve Bank of India lends money to commercial banks in the event of any shortfall of funds. It is one of the key tools used by central banks to control money supply and inflation. ವಾಣಿಜ್ಯ ಬ್ಯಾಂಕುಗಳು ತಮಗೆ ತುರ್ತು ಹಣದ ಅವಶ್ಯಕತೆ ಇದ್ದಾಗ ತಮ್ಮ ಬಳಿ ಇರುವ ಪ್ರಥಮ ದರ್ಜೆ ಹುಂಡಿಗಳ ಮತ್ತು ಭದ್ರತೆಗಳನ್ನು ಕೇಂದ್ರ ಬ್ಯಾಂಕಿನಲ್ಲಿ ಒಟ್ಟಾಯಿಸುವ ಮೂಲಕ ಸಾಲ ಪಡೆಯುತ್ತವೆ. ಓಕೆ, ಹಾಗೆ ಹುಂಡಿಗಳನ್ನು ಒಟ್ಟಾಯಿಸಿದ ಸಾಲ ನೀಡುವಾಗ ಕೇಂದ್ರ ಬ್ಯಾಂಕು ವಿಧಿಸುವ ಬಡ್ಡಿ ದರಕ್ಕೆ ಏನಂತ ಕರಿತೀವಿ? ಬ್ಯಾಂಕು ದರ ಅಂಥೇಳಿ ಕರಿತೀವಿ. ಸರಳವಾಗಿ ಇದನ್ನು ಏನಂತ ಕರಿತೀವಿ? ಒಟ್ಟದ ದರ ಅಥವಾ ಡಿಸ್ಕೌಂಟ್ ರೇಟ್ ಅಂತಲೂ ಕೂಡ ಇಂಗ್ಲೀಷ್ನಲ್ಲಿ ಕರಿತೀವಿ. ಕ್ವಶನ್ ನಂಬರ್ 23. ವಾಟ್ ಈಸ್ ದಿ ರೆಪೋ ರೇಟ್ ಆರ್ ರೀಪರ್ಚೇಜ್ ರೇಟ್ ಅಂತ ಕರಿತೀವಿ. ರೆಪೋ ದರ ಎಂದರೇನು? ಎಸ್, ದಿ ರೆಪೋ ರೇಟ್ ಈಸ್ ದಿ ರೇಟ್ ಅಟ್ ವಿಚ್ ದಿ ಸೆಂಟ್ರಲ್ ಬ್ಯಾಂಕ್ ಲೈಕ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲೆಂಡ್ಸ್ ಮನಿ ಟು ಕಮರ್ಷಿಯಲ್ ಬ್ಯಾಂಕ್ಸ್ ಫಾರ್ ದಿ ಶಾರ್ಟ್ ಪೀರಿಯಡ್, ಯೂಶುವಲಿ ಅಗೇನ್ಸ್ಟ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಇಟ್ ಈಸ್ ಅ ಕೀ ಟೂಲ್ ಯೂಸ್ಡ್ ಬೈ ದಿ ಸೆಂಟ್ರಲ್ ಬ್ಯಾಂಕ್ಸ್ ಟು ಕಂಟ್ರೋಲ್ ಇನ್ಫ್ಲೇಷನ್ ಆ್ಯಂಡ್ ಮನಿ ಸಪ್ಲೈ ಇನ್ ದಿ ಎಕಾನಮಿ. ರೆಪೋ ದರ ಎಂಬುದು ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳಿಗೆ ಸಾರ್ವಜನಿಕರ ಭದ್ರತೆಗಳನ್ನು ಆಧಾರವಾಗಿಟ್ಟುಕೊಂಡು ಅಲ್ಪಾವಧಿ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವಾಗಿದೆ. ಸಾಮಾನ್ಯವಾಗಿ ಕೇಂದ್ರ ಬ್ಯಾಂಕು ಈ ನೀತಿಯನ್ನು ಅತಿ ಪ್ರಸರಣ ಮತ್ತು ಹಣದುಬ್ಬರವನ್ನು ನಿಯಂತ್ರಿಸಲು ಏನು ಮಾಡ್ತದೆ? ಬಳಕೆ ಮಾಡಿಕೊಳ್ಳುತ್ತದೆ. ಇದರ ಉದ್ದೇಶ ಏನಪ್ಪ ಅಂತಂತಂದರೆ, ದಿ ರೆಪೋ ರೇಟ್ ಈಸ್ ಯೂಸ್ಡ್ ಟು ಮ್ಯಾನೇಜ್ ಶಾರ್ಟ್ ಟರ್ಮ್ ಲಿಕ್ವಿಡಿಟಿ ಇನ್ ದಿ ಎಕಾನಮಿ. ಬೈ ಇನ್ಕ್ರೀಸಿಂಗ್ ದಿ ರೆಪೋ ರೇಟ್, ದಿ ಸೆಂಟ್ರಲ್ ಬ್ಯಾಂಕ್ makes it more expensive for the bankers to borrow the money, which can help reduce the inflation. Okay, and conversely, decreasing the repo rate can make the cheaper for bankers to borrow money and stimulating economic growth. In summary, the key difference between the two, that is the what you call the bank rate and repo rate, that is the bank rate. Yes, the bank rate used to control the money supply in the economy. ಇಲ್ಲಿ ತಿಳ್ಕೊಳ್ಳಿ, ಬ್ಯಾಂಕ್ ದರ ಏನು ಮಾಡ್ತದೆ? ಆರ್ಥಿಕತೆಯಲ್ಲಿ ಹಣದ ಹರಿವಿನ ವೇಗವನ್ನು ಹತ್ತಿಕ್ಕಲು ಅಥವಾ ಹತೋಟಿಗೆ ತೆಗೆದುಕೊಳ್ಳಲು ಅಥವಾ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಉಪಯೋಗ ಮಾಡ್ಕೊಳ್ತೀವಿ. ಆ್ಯಂಡ್ ವೈಲ್ ದಿ ರೆಪೋ ರೇಟ್ ಈಸ್ ಯೂಸ್ಡ್ ಟು ಮ್ಯಾನೇಜ್ ಶಾರ್ಟ್ ಟರ್ಮ್ ಲಿಕ್ವಿಡಿಟಿ. ಗೊತ್ತಾಯ್ತದೆ? ರೆಪೋ ದರ ಏನು ಮಾಡ್ತದಪ್ಪ ಅಂತಂದರೆ ಅಲ್ಪಾವಧಿಯ
ಹಣದ ದ್ರವ್ಯತೆಯನ್ನು ನಿರ್ವಹಿಸಲು ನಮಗೆ ಸಹಾಯಕ್ಕೆ ಬರ್ತದೆ. ಬ್ಯಾಂಕುಗಳಲ್ಲಿ ಅಲ್ಪಾವಧಿಯಲ್ಲಿ ಹಣದ ಅಡಚಣೆ ಇದ್ದರೆ, ಹಣದ ಒಂದು ತುರ್ತು ಅವಶ್ಯಕತೆ ಇದ್ದರೆ ಅದನ್ನು ಪೂರೈಕೆ ಹೇಗೆ ಮಾಡಬೇಕು ಅನ್ನೋದನ್ನು ರೆಪೋ ದರ ನಿರ್ಧಾರ ಮಾಡ್ತದೆ. ಹೆಚ್ಚು ಬೇಕಂದಾಗ ಹೆಚ್ಚು ಮಾಡಲಿಕ್ಕೆ, ಕಡಿಮೆ ಬೇಕಾದಾಗ ಕಡಿಮೆ ಮಾಡಲಿಕ್ಕೆ ಇದನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಮತ್ತೊಂದು ವಿಡಿಯೋನಲ್ಲಿ ಚರ್ಚೆ ಮಾಡೋಣ. ಓಕೆ, ಈಗ ಕ್ವಶನ್ ನಂಬರ್ 24, ಎಕ್ಸ್ಪ್ಯಾಂಡ್ MCLR ಅನ್ನು ವಿಸ್ತರಿಸಿರಿ. ಇದನ್ನು ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ಸ್ ಬೇಸ್ಡ್ ಲೆಂಡಿಂಗ್ ರೇಟ್ ಅಂತ ಹೇಳಿ ಕರಿತೀವಿ. ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ಸ್ ಬೇಸ್ಡ್ ಲೆಂಡಿಂಗ್ ರೇಟ್. ಇಟ್ ಈಸ್ ದಿ ಮಿನಿಮಮ್ ಇಂಟ್ರೆಸ್ಟ್ ರೇಟ್ ದಟ್ ಅ ಬ್ಯಾಂಕ್ ಕ್ಯಾನ್ ಲೆಂಡ್ at and it is determined based on the marginal cost of funds and operating cost ಅಂತ ಹೇಳಿ ಕರಿತೀವಿ. ಓಕೆ, ಸದ್ಯಕ್ಕೆ ಇದಕ್ಕೆ ಏನಂತ ತಿಳ್ಕೊಳ್ತಕ್ಕಂಥದ್ದು ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ಸ್ ಬೇಸ್ಡ್ ಲೆಂಡಿಂಗ್ ರೇಟ್. ಓಕೆ, ಕ್ವಶನ್ ನಂಬರ್ 25, ಗಿವ್ ದಿ ಮೀನಿಂಗ್ ಆಫ್ ದಿ ಕ್ಯಾಶ್ ರಿಸರ್ವ್ ರೇಷಿಯೋ. ನಗದು ಮೀಸಲು ಅನುಪಾತದ ಅರ್ಥ ನೀಡಿರಿ ಅಂಥೇಳಿ. ಓಕೆ, ದಿ ಕ್ಯಾಶ್ ರಿಸರ್ವ್ ರೇಷಿಯೋ CRR is the percentage of a bank's total deposits that it is required to keep as reserves with the central bank. It is tool used by a central banks to control the money supply in the economy. ವಾಣಿಜ್ಯ ಬ್ಯಾಂಕುಗಳು ತಮ್ಮ ಠೇವಣಿ ಹಣದ ಒಂದು ನಿರ್ದಿಷ್ಟ ಭಾಗವನ್ನು ಕಾನೂನುಬದ್ಧವಾಗಿ ಕೇಂದ್ರ ಬ್ಯಾಂಕಿನಲ್ಲಿಡುವುದನ್ನು ಏನಂತ ಕರಿತೀವಿ? ನಗದು ಮೀಸಲು ಅನುಪಾತ ಅಂಥೇಳಿ ಕರಿತೀವಿ. ಎಸ್, ಕ್ವಶನ್ ನಂಬರ್ 26, ಗಿವ್ ದಿ ಮೀನಿಂಗ್ ಆಫ್ ದಿ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಕಾನೂನುಬದ್ಧ ದ್ರವ್ಯತಾ ಅನುಪಾತದ ಎಂದರೇನು? ದಿ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ SLR ಈಸ್ ದಿ ಪರ್ಸೆಂಟೇಜ್ ಆಫ್ ಬ್ಯಾಂಕ್ಸ್ ನೆಟ್ ಡಿಮ್ಯಾಂಡ್ ಆ್ಯಂಡ್ ಟೈಮ್ ಲಯಬಿಲಿಟೀಸ್, NDTL ಅಂತ ಹೇಳಿ ಕರಿತೀವಿ. ದ್ಯಾಟ್ ಇಟ್ ಈಸ್ ರಿಕ್ವೈರ್ಡ್ ಟು ಮೇಂಟೈನ್ ಇನ್ ದಿ ಫಾರ್ಮ್ ಆಫ್ ಲಿಕ್ವಿಡ್ ಅಸೆಟ್ಸ್ ಲೈಕ್ ಕ್ಯಾಶ್, ಗೋಲ್ಡ್ ಆರ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. It is a tool used by the central government or the central banks to control credit flow in the economy. ಶಾಸನಬದ್ಧ ದ್ರವ್ಯತಾ ಅನುಪಾತ SLR ಎಂಬುದು ಬ್ಯಾಂಕಿನ ನಿವ್ವಳ ಬೇಡಿಕೆ ಮತ್ತು ಸಮಯದ ಹೊಣೆಗಾರಿಕೆಗಳ ಶೇಕಡಾವಾರು ಪ್ರಮಾಣವಾಗಿದ್ದು, ಅದು ನಗದು, ಚಿನ್ನ ಅಥವಾ ಸರ್ಕಾರಿ ಭದ್ರತೆಗಳಂತಹ ದ್ರವ್ಯತಾ ಆಸ್ತಿಗಳ ರೂಪದಲ್ಲಿ ನಿರ್ವಹಿಸಬೇಕಾಗುತ್ತದೆ. ಆರ್ಥಿಕತೆಯಲ್ಲಿ ಸಾಲದ ಹರಿವನ್ನು ನಿಯಂತ್ರಿಸಲು ಕೇಂದ್ರೀಯ ಬ್ಯಾಂಕು ಬಳಸುವ ಸಾಧನ ಇದಾಗಿದೆ. ಕ್ವಶನ್ ನಂಬರ್ 27, ವಾಟ್ ಈಸ್ ಅ ಕರೆಂಟ್ ಅಕೌಂಟ್? ಚಾಲ್ತಿ ಖಾತೆ ಎಂದರೇನು? ಅ ಕರೆಂಟ್ ಅಕೌಂಟ್ ಈಸ್ ಅ ಟೈಪ್ ಆಫ್ ಅಕೌಂಟ್ that is typically used for the business purposes or by individuals who needed frequent access to their funds. It allows for unlimited deposits and withdrawals unlike savings account. Okay, ಚಾಲ್ತಿ ಖಾತೆಯು ಒಂದು ರೀತಿಯ ಬ್ಯಾಂಕ್ ಖಾತೆಯಾಗಿದ್ದು, ಇದನ್ನು ಸಾಮಾನ್ಯವಾಗಿ ವ್ಯಾಪಾರ ಉದ್ದೇಶಗಳಿಗಾಗಿ ಅಥವಾ ತಮ್ಮ ನಿಧಿಗಳಿಗೆ ಆಗಾಗ್ಗೆ ಪ್ರವೇಶದ ಅಗತ್ಯವಿರುವ ವ್ಯಕ್ತಿಗಳಿಂದ ಬಳಸಲಾಗುತ್ತದೆ. ಇದು ಉಳಿತಾಯ ಖಾತೆಗಳಂತಲ್ಲದೆ ಅನಿಯಮಿತ ಠೇವಣಿ ಮಾಡಲಿಕ್ಕೆ ಅವಕಾಶ ಕೊಡುತ್ತದೆ, ಹಣವನ್ನು ಹಿಂಪಡೆಯುವಿಕೆ ಸೌಲಭ್ಯಗಳನ್ನು ಕಲ್ಪಿಸುತ್ತದೆ. ಆದರೆ ಈ ರೀತಿಯ ಖಾತೆಗಳಲ್ಲಿ ಜಮೆಯಾದ ಮೊತ್ತದ ಮೇಲೆ ಬ್ಯಾಂಕುಗಳು ಯಾವುದೇ ರೀತಿಯ ಬಡ್ಡಿಯನ್ನು ಸಾಮಾನ್ಯವಾಗಿ ನೀಡುವುದಿಲ್ಲ. ಇದು ಚಾಲ್ತಿ ಖಾತೆ. ಅಂಡ್ 28 one, ಗಿವ್ ದಿ ಮೀನಿಂಗ್ ಆಫ್ ಸೇವಿಂಗ್ಸ್ ಅಕೌಂಟ್. ಉಳಿತಾಯ ಖಾತೆಯ ಅರ್ಥ ನೀಡಿ. A savings account is a bank account where individuals can deposit their savings for safe keeping. These accounts usually earn interest on the deposited amount, okay, and have limited withdrawal facilities compared to current account. ಉಳಿತಾಯ ಖಾತೆಯ ಬ್ಯಾಂಕ್ ಖಾತೆಯಾಗಿದ್ದು, ಉಳಿತಾಯ ಖಾತೆ ಅಂತಕ್ಕಂಥದ್ದು ಬ್ಯಾಂಕ್ ಖಾತೆಯಾಗಿದ್ದು, ಅಲ್ಲಿ ವ್ಯಕ್ತಿಗಳು ತಮ್ಮ ಉಳಿತಾಯವನ್ನು ಸುರಕ್ಷಿತವಾಗಿಡಲು ಠೇವಣಿ ಮಾಡಬಹುದು. ಈ ಖಾತೆಗಳು ಸಾಮಾನ್ಯವಾಗಿ ಠೇವಣಿ ಮಾಡಿದ ಮೊತ್ತದ ಮೇಲೆ ಬಡ್ಡಿಯನ್ನು ಗಳಿಸುತ್ತವೆ ಮತ್ತು ಚಾಲ್ತಿ ಖಾತೆಗಳಿಗೆ ಹೋಲಿಸಿದರೆ ಸೀಮಿತ ಡಿಪಾಸಿಟ್ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಹಿಂಪಡಿತಕ್ಕಂಥ ಸೌಲಭ್ಯಗಳನ್ನು ಸೀಮಿತವಾಗಿ ಇವು ಒದಗಿಸುತ್ತದೆ. ಆಮೇಲೆ 29 ಕ್ವಶನ್ ನಂಬರ್, ಸ್ಟೇಟ್ ದಿ ಮೀನಿಂಗ್ ಆಫ್ ಅ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್. ಮುದ್ದತಿ ಠೇವಣಿಯ ಖಾತೆಯ ಅರ್ಥ ನೀಡಿರಿ. ಅ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್
is a type of savings account where money is deposited for fixed period at a fixed interest rate. The money cannot be withdrawn until the maturity date is over. Okay, so here ನಿಶ್ಚಿತ ಅಥವಾ ಮುದ್ದತಿ ಠೇವಣಿ ಖಾತೆಯು ಒಂದು ರೀತಿಯ ಉಳಿತಾಯ ಖಾತೆಯಾಗಿದ್ದು ಸ್ಥಿರ ಬಡ್ಡಿ ದರದಲ್ಲಿ ನಿಶ್ಚಿತ ಅವಧಿಗೆ ಹಣವನ್ನು ಠೇವಣಿ ಮಾಡಲಾಗುತ್ತದೆ. ಇಂತಹ ಖಾತೆಯಲ್ಲಿ ಹೂಡಿದ ಹಣದ ಮೊತ್ತದ ನಿಗದಿತ ಅವಧಿ ಮುಗಿಯುವವರೆಗೆ, ಅಂದರೆ ಮೆಚುರಿಟಿ ದಿನಾಂಕ ಅಥವಾ ಮೆಚುರಿಟಿ ಪೀರಿಯಡ್ ಅಥವಾ ಪ್ರೌಢಾವಸ್ಥೆಯ ತಾರೀಕು ಅಂತ ದಿನಾಂಕ ಅಂತೇಳಿ ಕರಿತೀವಿ, ಅದು ಮುಗಿಯೋ ತನಕ ಹಣವನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ, ಹಿಂಪಡಲಿಕ್ಕೆ ಆಗೋದಿಲ್ಲ. ಈಗ ಇತ್ತೀಚೆಗೆ ಏನು ಮಾಡಿದ್ದಾರೆ, ಈ ಖಾತೆಯ ಮೇಲೆ ಇನ್ನೊಂದಿಷ್ಟು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸ್ವಲ್ಪ ಹೇಳಿಬಿಡ್ತೀನಿ. ನಾವೊಂದು ವೇಳೆ ಎಫ್ ಡಿ ಇಟ್ಟರೂ ಕೂಡ ಅದರ ಮೇಲೆ ನಾವು ಮಾಡಲಿಕ್ಕೆ ಸಾಧ್ಯತೆ ಸಾಲವಾಗಿ ಹಣವನ್ನು ಬ್ಯಾಂಕಿನಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆನ್ ಅಕೌಂಟ್ ಆಫ್ ರಿಕ್ವೆಸ್ಟಿಂಗ್ ಟು ದಿ ಬ್ಯಾಂಕಿಗೆ ವಿನಂತಿ ಮಾಡಿಕೊಂಡು ನಾವು ಎಫ್ ಡಿ ಮೇಲೆ ಕೂಡ ಸಾಲವನ್ನು ಪಡ್ಕೋಬೋದು. ಆಮೇಲೆ ಎಫ್ ಡಿಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಕಂಟಿನ್ಯೂ ಆಗ್ತದೆ. ಆಮೇಲೆ ಎಫ್ ಡಿ ಮೇಲೆ ಪಡೆದಿರ್ತಕ್ಕಂಥ ಸಾಲಕ್ಕೆ ಬಡ್ಡಿಯನ್ನು ಮಾತ್ರ ನಾವು ಕಟ್ಟಬೇಕಾಗ್ತದೆ. ಓಕೆ, ಇದು ದೆನ್ ಕ್ವೆಶನ್ ನಂಬರ್ 30. ವಾಟ್ ಈಸ್ ಡಿಜಿಟಲ್ ಬ್ಯಾಂಕಿಂಗ್? ವಿದ್ಯುನ್ಮಾನ ಅಥವಾ ಡಿಜಿಟಲ್ ಬ್ಯಾಂಕಿಂಗ್ ಎಂದರೇನು? A digital banking, also known as online banking or internet banking, refers to the use of electronic channels such as the websites, mobile apps and ATMs to conduct banking transactions and access banking services. Okay, online banking ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಎಂದು ಕರೆಯಲ್ಪಡುವ ಡಿಜಿಟಲ್ ಬ್ಯಾಂಕಿಂಗ್ ವಹಿವಾಟುಗಳನ್ನು ನಡೆಸಲು ಮತ್ತು ಬ್ಯಾಂಕಿಂಗ್ ಸೇವೆಗಳನ್ನು ಪಡೆಯಲು ವೆಬ್ಸೈಟ್ಗಳು, ಮೊಬೈಲ್ ಅಪ್ಲಿಕೇಶನ್ಗಳು ಮತ್ತು ATMಗಳಂತಹ ಎಲೆಕ್ಟ್ರಾನಿಕ್ ಚಾನಲ್ ಅಥವಾ ಡಿವೈಸಸ್ ಅಂತ ಕರಿತೀವಿ ಬಳಕೆಯ ಮೂಲಕ ಹಣಕಾಸಿನ ಸೌಲಭ್ಯಗಳನ್ನು ಹೊಂದುವ ವ್ಯವಸ್ಥೆ ಆಗಿದೆ. 31st ಕ್ವೆಶನ್ ನಂಬರ್, ಎಕ್ಸ್ಪ್ಯಾಂಡ್ ATM ಅನ್ನು ವಿಸ್ತರಿಸಿರಿ. ATM ದಿ ಫುಲ್ ಫಾರ್ಮ್ ದಟ್ ಈಸ್ ಆಟೋಮ್ಯಾಟಿಕ್ ಟೆಲ್ಲರ್ ಮಷಿನ್, ಅಂದರೆ ಸ್ವಯಂಚಾಲಿತ ಹೇಳುವ ಯಂತ್ರ ಅಂಥೇಳಿ ಕರಿತೀವಿ. ದೆನ್ ಕ್ವೆಶನ್ ನಂಬರ್ 32nd, ಗಿವ್ ಆ್ಯನ್ ಎಕ್ಸಾಂಪಲ್ ಆಫ್ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್. ಸ್ಪರ್ಶರಹಿತ ಪಾವತಿಗೆ ಉದಾಹರಣೆ ಕೊಡಿ. ಆ್ಯನ್ ಎಕ್ಸಾಂಪಲ್ ಆಫ್ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಯೂಸಿಂಗ್ ಮೊಬೈಲ್ ವಾಲೆಟ್ಸ್ ಆರ್ contactless credit debit cards to make a payment by simply tapping the card or device on the contactless enabled terminals. Okay, ಸಂಪರ್ಕರಹಿತ ಪಾವತಿಗೆ ಉದಾಹರಣೆ ಎಂದರೆ ಸಂಪರ್ಕರಹಿತ ಸೌಲಭ್ಯಗಳನ್ನು ಸಕ್ರಿಯಗೊಳಿಸಿದ ಸಾಧನಗಳಲ್ಲಿ ಅಥವಾ ಟರ್ಮಿನಲ್ಸ್ ಅಂತ ಹೇಳಿ ಕರಿತೀವಿ. ಕಾರ್ಡ್ ಅಂದರೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಸಾಧನಗಳನ್ನು ಟ್ಯಾಪ್ ಮಾಡುವ ಮೂಲಕ ಪಾವತಿ ಮಾಡಲು ಮೊಬೈಲ್ ವಾಲೆಟ್ ಅಥವಾ ಸಂಪರ್ಕವಿಲ್ಲದ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಏನು ಮಾಡ್ಬೋದು ರೀ, ಬಳಕೆ ಮಾಡ್ಕೊಳ್ಬೋದು. ಸಾಮಾನ್ಯವಾಗಿ ನೀವು ಫಿಕ್ಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ಬೈ ಡಿಫಾಲ್ಟ್ ಏನಪ್ಪ ಅಂತಂದ್ರೆ 2000 ರೂಪೀಸ್ ಯಾವುದು ಡೆಬಿಟ್ ಕಾರ್ಡ್ ಆಗಿರ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ₹2000 ಏನಾಗ್ತದೆ ಕಾಂಟ್ಯಾಕ್ಟ್ಲೆಸ್ ಪೇಮೆಂಟ್ ಆಗಿ ನಮಗೆ ಪಾವತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯು ಕ್ಯಾನ್ ಸೆಟ್ ಅ ಲಿಮಿಟ್. ಓಕೆ, ಹಾಗೆಯೇ ನಾವು ಇವತ್ತೇನು ಮಾಡ್ತಾ ಇದ್ದೀವಿ, ವಿವಿಧ ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ, ಇದು ಗೂಗಲ್ ಪೇ ಆಗಿರ್ಬೋದು, ಫೋನ್ಪೇ ಆಗಿರ್ಬೋದು, ಬ್ಯಾಂಕ್ಗಳಲ್ಲಿ ಕೂಡ QR ಕೋಡ್ಗಳನ್ನು ಸ್ಕ್ಯಾನ್ ಮಾಡುವ ಮೂಲಕ ನಮಗೆ ಹಣವನ್ನು ವಿಲೇವಾರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಎಸ್, ಕ್ವೆಶನ್ ನಂಬರ್ 33. ವಾಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಬ್ಯಾಂಕಿಂಗ್? Yes, artificial intelligence AI in banking refers to the use of AI techniques or technologies such as machine learning, natural language processing and robotics perform tasks traditionally done by the humans such as customer services, fraud detection and risk management to improve efficiency and customer ಎಕ್ಸ್ಪೀರಿಯನ್ಸ್. ಓಕೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ದಕ್ಷತೆಯನ್ನು ಸಾಧಿಸಲು ಮತ್ತು ಗ್ರಾಹಕರಿಗೆ ಉತ್ಕೃಷ್ಟ ದರ್ಜೆ ಸೇವೆಗಳನ್ನು ನೀಡುವಲು ಕೃತಕ ಬುದ್ಧಿಮತ್ತೆ ಅಂದರೆ AI ಅನ್ನು ಬಳಸಿಕೊಳ್ಳುವ ಮೂಲಕ ವಂಚನೆ ಪತ್ತೆ ಮತ್ತು ಅಪಾಯ ನಿರ್ವಹಣೆಯಂತಹ ಸಾಂಪ್ರದಾಯಿಕ ಮಾನವರು ಮಾಡಬಹುದಾಗಿರ್ತಕ್ಕಂಥ ಕಾರ್ಯಗಳನ್ನು ನಿರ್ವಹಿಸಲು ಯಂತ್ರ ಕಲಿಕೆ, ನೈಸರ್ಗಿಕ ಭಾಷಾ ಸಂಸ್ಕರಣೆ ಮತ್ತು ರೋಬೋಟಿಕ್ಸ್ನಂತಹ AI ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಒಂದು ಪ್ರಕ್ರಿಯೆ ಇದಾಗಿದೆ. ಕ್ವೆಶನ್ ನಂಬರ್ 34. ವಾಟ್ ಈಸ್ ದಿ ಫೈನಾನ್ಸ್ ಮಾರ್ಕೆಟ್? ಹಣದ ಮಾರುಕಟ್ಟೆ ಎಂದರೇನು? ದಿ ಫೈನಾನ್ಸ್ ಮಾರ್ಕೆಟ್ ರೆಫರ್ಸ್ ಟು ದಿ ಮಾರ್ಕೆಟ್ ಪ್ಲೇಸ್ ವೇರ್ ಇಂಡಿವಿಜುವಲ್ಸ್, businesses and government can access financial instruments such as stocks, bonds, currencies and derivatives to raise capital or manage risks.
ಓಕೆ. ಹಣಕಾಸು ಮಾರುಕಟ್ಟೆಯು ವ್ಯಕ್ತಿಗಳು, ವ್ಯವಹಾರಗಳು ಮತ್ತು ಸರ್ಕಾರಗಳು ಬಂಡವಾಳವನ್ನು ಸಂಗ್ರಹಿಸಲು ಅಥವಾ ಅಪಾಯವನ್ನು ನಿರ್ವಹಿಸಲು ಷೇರುಗಳು, ಬಾಂಡುಗಳು, ಕರೆನ್ಸಿಗಳು ಮತ್ತು ಉತ್ಪನ್ನಗಳಂತಹ ಹಣಕಾಸು ಸಾಧನಗಳನ್ನು ಪ್ರವೇಶಿಸಬಹುದಾದ ಮಾರುಕಟ್ಟೆಯನ್ನು ಇದೇನು ಮಾಡ್ತದೆ ಸೂಚಿಸುತ್ತದೆ. ಆ್ಯಂಡ್ ಕ್ವೆಶನ್ ನಂಬರ್ 35, ಗಿವ್ ದಿ ಮೀನಿಂಗ್ ಆಫ್ ಶೇರ್. ಪಾಲುದಾರಿಕೆ ಅಥವಾ ಷೇರಿನ ಅರ್ಥ ನೀಡಿರಿ. ಅ ಶೇರ್, also known as stock, represents ownership in a company. When you buy shares of a company, you become a shareholder and own a portion of that company. ಸ್ಟಾಕ್ ಎಂದು ಕರೆಯಲ್ಪಡುವ ಷೇರು ಕಂಪನಿಯಲ್ಲಿ ಮಾಲೀಕತ್ವವನ್ನು ಪ್ರತಿನಿಧಿಸುತ್ತದೆ ಮತ್ತು ಕಂಪನಿಯ ಷೇರುಗಳನ್ನು ಖರೀದಿಸುವ ಮೂಲಕ ಷೇರುದಾರರಾಗಬಹುದು ಮತ್ತು ಆ ಕಂಪನಿಯ ಒಂದು ಭಾಗವಾಗಲು ಈ ಷೇರು ಪತ್ರಗಳು ಅವಕಾಶವನ್ನು ಏನು ಮಾಡ್ತವೆ ಕಲ್ಪಿಸಿಕೊಡುತ್ತವೆ. ಕ್ವೆಶನ್ ನಂಬರ್ 36, ವಾಟ್ ಈಸ್ ದಿ ಸ್ಟಾಕ್ ಮಾರ್ಕೆಟ್? ಶೇರ್ ಅಥವಾ ಸ್ಟಾಕ್ ಮಾರುಕಟ್ಟೆ ಎಂದರೇನು? ದಿ ಸ್ಟಾಕ್ ಮಾರ್ಕೆಟ್ ಈಸ್ ಅ ಪಬ್ಲಿಕ್ ಮಾರ್ಕೆಟ್ ವೇರ್ ಶೇರ್ಸ್ ಆಫ್ ಪಬ್ಲಿಕ್ಲಿ traded companies are bought and sold. It provides companies with access to capital and invest with the opportunity to own a part of the company's ownership. ಓಕೆ. ಷೇರು ಅಥವಾ ಸ್ಟಾಕ್ ಮಾರುಕಟ್ಟೆಯು ಸಾರ್ವಜನಿಕ ಮಾರುಕಟ್ಟೆಯಾಗಿದ್ದು ಸಾರ್ವಜನಿಕವಾಗಿ ವ್ಯಾಪಾರ ಮಾಡುವ ಕಂಪನಿಗಳ ಷೇರುಗಳನ್ನು ಖರೀದಿಸುತ್ತದೆ ಮತ್ತು ಮಾರಾಟ ಮಾಡುತ್ತದೆ. ಇದು ಕಂಪನಿಗಳಿಗೆ ಬಂಡವಾಳ ಮತ್ತು ಹೂಡಿಕೆದಾರರಿಗೆ ಕಂಪನಿಯ ಮಾಲೀಕತ್ವದ ಒಂದು ಭಾಗವನ್ನು ಹೊಂದಲು ಅವಕಾಶ ಕಲ್ಪಿಸುತ್ತದೆ. ಕ್ವೆಶನ್ ನಂಬರ್ 37, ವಾಟ್ ಈಸ್ ಅ ಕಮಾಡಿಟಿ ಮಾರ್ಕೆಟ್? ಸರಕು ಮಾರುಕಟ್ಟೆ ಎಂದರೇನು? ಸಿ ಹಿಯರ್, ಅ ಕಮಾಡಿಟಿ ಮಾರ್ಕೆಟ್ ಈಸ್ ಅ ಮಾರ್ಕೆಟ್ ವೇರ್ ಕಮಾಡಿಟೀಸ್ ಸಚ್ ಆಸ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್, ಮೆಟಲ್ಸ್, ಎನರ್ಜಿ ಆ್ಯಂಡ್ ಅದರ್ ರಾ ಮೆಟೀರಿಯಲ್ಸ್ ಆರ್ ಬಾಟ್ ಆ್ಯಂಡ್ ಸೋಲ್ಡ್. ದೀಸ್ ಮಾರ್ಕೆಟ್ಸ್ ಆಫನ್ ಟ್ರೇಡ್ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಫಾರ್ ದೀಸ್ ಕಮಾಡಿಟೀಸ್. ಸರಕು ಮಾರುಕಟ್ಟೆ ಎನ್ನುವುದು ಕೃಷಿ ಉತ್ಪನ್ನಗಳು, ಲೋಹ ಉತ್ಪನ್ನಗಳು, ಶಕ್ತಿ ಮತ್ತು ಇತರ ಕಚ್ಚಾ ಸರಕುಗಳಂತಹ ಸರಕುಗಳನ್ನು ಖರೀದಿಸುವ, ಮಾರಾಟ ಮಾಡುವ ಮಾರುಕಟ್ಟೆಯಾಗಿದೆ. ಈ ಮಾರುಕಟ್ಟೆಗಳು ಸಾಮಾನ್ಯವಾಗಿ ಸರಕುಗಳಿಗೆ ಭವಿಷ್ಯದ ವ್ಯಾಪಾರ ಒಪ್ಪಂದಗಳನ್ನು ಕೂಡ ಒದಗಿಸಿಕೊಡುತ್ತವೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು. ಕ್ವೆಶನ್ ನಂಬರ್ 38, ಗಿವ್ ದಿ ಮೀನಿಂಗ್ ಆಫ್ ಇನ್ಶೂರೆನ್ಸ್. ವಿಮೆಯ ಅರ್ಥ ನೀಡಿ. Insurance is a contract between an individual or entity, the public holder, and an insurance company where the insurance company agrees to provide financial protection or reimbursement against specified risk, losses in exchange for payment of premium. Okay, ವಿಮೆಯು ಒಬ್ಬ ವ್ಯಕ್ತಿ ಅಥವಾ ಘಟಕ ಪಾಲಿಸಿದಾರ ಮತ್ತು ವಿಮಾ ಕಂಪನಿಯ ನಡುವಿನ ಒಪ್ಪಂದವಾಗಿದೆ. ಅಲ್ಲಿ ವಿಮಾ ಕಂಪನಿಯು ಪ್ರೀಮಿಯಂ ಪಾವತಿಗೆ ಬದಲಾಗಿ ನಿರ್ದಿಷ್ಟ ಅಪಾಯಗಳು ಅಥವಾ ನಷ್ಟಗಳ ವಿರುದ್ಧ ಹಣಕಾಸಿನ ನೆರವನ್ನು ಒದಗಿಸುವ ಪ್ರಕ್ರಿಯೆಯನ್ನು ಇವು ಕಲ್ಪಿಸಿಕೊಡುತ್ತವೆ. ಆತ್ಮೀಯರೇ, ಇದಾಗಿತ್ತು ಅತಿ ಮಹತ್ವದ 38 ಪ್ರಶ್ನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಉತ್ತರಗಳು. ಈಗ ಇದೇ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇನ್ನೂ ಕೆಲವೊಂದು ಮಹತ್ವದ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಸಮ್ ಜನರಲ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್. ಓಕೆ, ಸಿ ಹಿಯರ್, ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ RBI? As you know that, Reserve Bank of India. Number 2 is, what is the minimum capital requirement for new banks in the private sector as per RBI guidelines? How much? That is rupees 500 crores. What is the primary function of commercial bank? Accepting deposits and lending money. What is the purpose of the priority sector lending by banks in India? To ensure adequate flow of credit to sectors like agriculture, micro, small enterprises, education and housing. Question number 5. Who regulates the functioning of non-banking financial companies, NBFCs, in India? Reserve Bank of India.
What is the objective of the financial inclusion program in India? To provide banking and financial services to the unbanked population. Seventh one, what is the purpose of the Banking Ombudsman scheme? To provide an expeditious and inexpensive forum to bank customers for resolution of complaints relating to banking services. Eighth one, what is the term for the process by which the bank take over assets and liabilities of another bank? Amalgamation. ಕನ್ನಡದಲ್ಲಿ ಇವುಗಳನ್ನೇ ಚರ್ಚೆ ಮಾಡೋಣ. RBIನ ಪೂರ್ಣ ರೂಪ ಏನಪ್ಪ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBI ಮಾರ್ಗಸೂಚಿಗಳ ಪ್ರಕಾರ ಖಾಸಗಿ ವಲಯದಲ್ಲಿ ಹೊಸ ಬ್ಯಾಂಕುಗಳಿಗೆ ಕನಿಷ್ಠ ಬಂಡವಾಳದ ಅವಶ್ಯಕತೆ ಎಷ್ಟು ಅಂತಂದ್ರೆ 500 ಕೋಟಿ ರೂಪಾಯಿಗಳು. ಆಮೇಲೆ ವಾಣಿಜ್ಯ ಬ್ಯಾಂಕ್ನ ಪ್ರಾಥಮಿಕ ಕಾರ್ಯ ಏನು ಅಂತಂತಂದರೆ ಠೇವುಗಳನ್ನು ಸ್ವೀಕರಿಸುವುದು ಮತ್ತು ಹಣವನ್ನು ಸಾಲ ನೀಡುವುದು. ಇನ್ನು ಭಾರತದಲ್ಲಿ ಬ್ಯಾಂಕುಗಳಿಂದ ಆದ್ಯತಾ ವಲಯದ ಸಾಲದ ಉದ್ದೇಶ ಏನು? ಕೃಷಿ, ಸೂಕ್ಷ್ಮ, ಸಣ್ಣ ಮತ್ತು ಶಿಕ್ಷಣ, ವಸತಿ ಇತ್ಯಾದಿ ಕ್ಷೇತ್ರಗಳಿಗೆ ಸಾಲವನ್ನು ನೀಡುವುದು. 5ನೇ ಪ್ರಶ್ನೆ, ಭಾರತದಲ್ಲಿ ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳ NBFCs ಅಂತ ಹೇಳಿ ಕರಿತೀವಿ ಕಾರ್ಯನಿರ್ವಹಣೆಯನ್ನು ಯಾರು ನಿಯಂತ್ರಿಸುತ್ತಾರೆ? ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ವಹಿಸುತ್ತದೆ. ಭಾರತದಲ್ಲಿ ಹಣಕಾಸು ಸೇರ್ಪಡೆ ಕಾರ್ಯಕ್ರಮದ ಉದ್ದೇಶ ಏನು? ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇರದ ಜನಸಂಖ್ಯೆಗೆ ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳನ್ನು ಒದಗಿಸುವುದು. ಪ್ರಶ್ನೆ ಸಂಖ್ಯೆ 7, ಬ್ಯಾಂಕಿಂಗ್ ಒಂಬುಡ್ಸ್ಮನ್ ಯೋಜನೆಯ ಉದ್ದೇಶ ಏನು? ಬ್ಯಾಂಕಿಂಗ್ ಸೇವೆಗಳಿಗೆ ಸಂಬಂಧಿಸಿದ ದೂರುಗಳ ಪರಿಹಾರಕ್ಕಾಗಿ ಬ್ಯಾಂಕ್ ಗ್ರಾಹಕರಿಗೆ ತ್ವರಿತ ಮತ್ತು ಅಗ್ಗದ ವೇದಿಕೆಯನ್ನು ಒದಗಿಸುವುದು ಇದರ ಪ್ರಮುಖ ಉದ್ದೇಶ. ಕ್ವಶನ್ ನಂಬರ್ 8, ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕಿನ ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆಯ ಪದ ಯಾವುದು? ಸಮ್ಮಿಲನ ಅಥವಾ ಅಮಾಲ್ಗಮೇಷನ್ ಅಂಥೇಳಿ ಕರಿತೀವಿ. ಆತ್ಮೀಯರೇ, ಇವಿಷ್ಟೇನಪ್ಪ ಅಂತಂತಂದರೆ ಇಲ್ಲಿ 1 ಅಂಕದ ಅತಿ ಇಂಟ್ರೆಸ್ಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಇನ್ನೂ ಕೆಲವೊಂದು ಪ್ರಶ್ನೆಗಳು ನಿಮ್ಗೆ ಕೊಡ್ತಾ ಇದ್ದೇನೆ. ಸಮ್ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಫಾರ್ ಯು. ಪ್ಲೀಸ್ ಕಮೆಂಟ್ me your answer for the following questions. Okay, question number 1 is what? Who is the present governor of RBI? Question number 2 is who is the present finance minister of India? Question number 3 is who issues 1 rupee notes in India? Okay, so ಇವುಗಳಿಗೆ ನೀವು ದಯವಿಟ್ಟು ಏನಪ್ಪ ಅಂತಂದರೆ ನಿಮ್ಮ ಉತ್ತರಗಳನ್ನು ಏನು ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂಥೇಳಿ ಇಲ್ಲಿ ನಿಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ಇದಾಗಿತ್ತು ಏನಪ್ಪ ಅಂತಂದರೆ ಇವತ್ತಿನ ಒಂದು ಚರ್ಚೆ. ಅಂದರೆ ಯಾವುದು ಹೇಳಿ? ವಿಷಯ DSC 11 ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್, ಭಾರತದ ಬ್ಯಾಂಕೋದ್ಯಮ ಮತ್ತು ಹಣಕಾಸು, ಈ ವಿಷಯಕ್ಕಾಗಿನ ಸುಮಾರು ಏನಪ್ಪ ಅಂತಂತಂದರೆ ಎಷ್ಟು ಹೇಳ್ರಿ 38 ಪ್ರಶ್ನೆಗಳನ್ನು ಇದರ ಮೇಲೆ ತೆಗೆದಿದ್ದೀವಿ. ಈ 8 ಪ್ರಶ್ನೆಗಳನ್ನು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು ಪ್ರಶ್ನೆಗಳಂತ ಕೇಳಲಾಗಿದೆ. ಹಾಗೆಯೇ 3 ಪ್ರಶ್ನೆಗಳನ್ನು ನಿಮಗಾಗಿ ನೀಡಲಾಗಿದೆ, ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿ. ಸೊ ಹೀಗಾಗಿ ಸುಮಾರು ನಿಮಗೆ ನಿಮ್ಮ ಈ ಒಂದು ಬಹುದಿನಗಳ ಬಹಳಷ್ಟು ದಿನಗಳಿಂದ ನೀವು ಕಾಯ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ, ವಾಟ್ಸಪ್ ಮಾಡ್ತಾ ಇದ್ದೀರಿ, ಆಮೇಲೆ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಿ, ಇಮೇಲ್ ಮಾಡ್ತಾ ಇದ್ದೀರಿ, ಫೋನ್ ಹಚ್ಚಿ ಕೂಡ ಸರ್ ನಮಗೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಸರ್ ಅಂತ ಕೇಳ್ತಾ ಇದ್ದೀರಿ. ಸೊ ಸಾಕಷ್ಟು ಎಫರ್ಟ್ ಹಾಕಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಯಾರು ಮಾಡಿ ನಿಮ್ಮ ಅನುಕೂಲಕ್ಕಾಗಿ ಬಿತ್ತನೆ ಮಾಡ್ತಾ ಇದ್ದೀನಿ. ಆತ್ಮೀಯರೇ, ನಿಮಗೆ ಇನ್ನು ಮುಂದೆ ಯಾವ ವಿಷಯಕ್ಕೆ ಉತ್ತರಗಳು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಎಂದು ಹೇಳುತ್ತಾ ಮತ್ತೊಮ್ಮೆ ವಿಡಿಯೋ ವೀಕ್ಷಣೆ ಮಾಡಿರ್ತಕ್ಕಂಥ ನಿಮಗೆಲ್ಲ ಧನ್ಯವಾದಗಳು. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.